ಹೈದರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೀತಿರುವಂತ 41ನೇ ಮ್ಯಾಚ್ ನಾಳೆ ನಡೆಯೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ನಲ್ಲಿ ನಡೀತಾ ಇದೆ ಈ ಒಂದು ಮ್ಯಾಚ್. ಹಾಗೆ ಈ ಒಂದು ಮ್ಯಾಚ್ ಹೈದರಾಬಾದ್ ಕೂಡ ಇಂಪಾರ್ಟೆಂಟ್, ಹಾಗೆ ಮುಂಬೈ ಇಂಡಿಯನ್ಸ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗೆದ್ದಿದೆ. ಹಾಗಾಗಿ ಅವರು ಕೂಡ ಗೆಲುವಿನ ನೋಟ ಕಾಣ್ತಾ ಇದ್ದಾರೆ. ಇಲ್ಲಿ ಹಳ್ಳ ಹಿಡಿದಿದೆ ಹೈದರಾಬಾದ್ ತಂಡ. ಇಲ್ಲಿ ಲಾಸ್ಟ್ ಬಾಟಮ್ ನಲ್ಲಿ ಇದೆ. ಈ ಒಂದು ಬಾಟಮ್ ನಲ್ಲಿ ಇರುವಂತ ಹೈದರಾಬಾದ್ ತಂಡ ಟಾಪಿಗೆ ಹೋಗೋಕೆ ಎಲ್ಲಾ ಲೆಕ್ಕ ಹಾಕ್ತಾ ಇದೆ. ಇಲ್ಲಿ ಹೈದರಾಬಾದ್ ತಂಡ ಆಡಿರುವಂತದ್ದು 7 ಮ್ಯಾಚ್, 7ರಲ್ಲಿ 2 ಗೆದ್ದಿದೆ, 5 ಸೋತಿದೆ. ಇಲ್ಲಿ ಟೋಟಲ್ ಆಗಿ ಇನ್ನು ಒಂದು ಮ್ಯಾಚ್ ಸೋತ್ರೆ ಹೈದರಾಬಾದ್ ತಂಡ ಈ ಒಂದು ಸೀಸನ್ ನಲ್ಲಿ ಎಂಡ್ ಆಗುವಂತ ಚಾನ್ಸಸ್ ಕೂಡ ಎಲ್ಲಾ ಕಾಣ್ತಾ ಇದೆ. ಯಾಕಂದ್ರೆ ಆಲ್ಮೋಸ್ಟ್ 5 ಮ್ಯಾಚ್ ಸೋತಿದೆ, ಇನ್ನೊಂದು ಮ್ಯಾಚ್ ಸೋತಿದ್ರೆ 6 ಮ್ಯಾಚ್ ಆಗುತ್ತೆ. ಟೋಟಲ್ ಆಗಿ ಉಳಿದಿರುವಂತ ಇನ್ನು 8 ಮ್ಯಾಚ್ ಆಡಿರ್ತಾರೆ. ನಾಳಿನ ಮ್ಯಾಚ್ ಸೋತ್ರೆ 8 ಮ್ಯಾಚ್ ಟೋಟಲ್ ಆಗಿ ಆಗುತ್ತೆ. ಇನ್ನು 6 ಮ್ಯಾಚ್ ಇರುತ್ತೆ. 6ಕ್ಕೆ 6 ಗೆದ್ರು ಕೂಡ ಇಲ್ಲಿ ಡೌಟ್ ಇರುತ್ತೆ. ಹಾಗಾಗಿ ಇಲ್ಲಿ ನಾಳಿನ ಮ್ಯಾಚ್ ಕ್ರೂಷಿಯಲ್ ಹೈದರಾಬಾದ್ ತಂಡಕ್ಕೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ನೋಡೋದಾದ್ರೆ, ಮುಂಬೈ ಇಂಡಿಯನ್ಸ್ ಆಡಿರುವಂತ 8 ಮ್ಯಾಚ್ ನಲ್ಲಿ 4 ಗೆದ್ದಿದೆ, 4 ಸೋತಿದೆ. ಇವರು 50-50 ಈ ಒಂದು ಸೀಸನ್ ಅಲ್ಲಿ ಇವರಿಗೆ ಪ್ಲೇ ಆಫ್ ಗೆ ಬರುವಂತ ಚಾನ್ಸಸ್ ಕೂಡ ಇದೆ. ಫ್ರೆಂಡ್, ಟೋಟಲ್ ಆಗಿ ಇಲ್ಲಿ ನಾಳಿನ ಪಂದ್ಯ ಪಿಚ್ ರಿಪೋರ್ಟ್ ಹೇಳೋದಾದ್ರೆ, ಇಲ್ಲಿ ಪಿಚ್ ಯಾರು ಸೆಕೆಂಡ್ ಬ್ಯಾಟಿಂಗ್ ಅಂದ್ರೆ ಬೌಲಿಂಗ್ ಯಾರು ಆಯ್ಕೆ ಮಾಡ್ಕೊಂತಾರಲ್ಲ ಆ ಒಂದು ಟೀಮು ಗೆಲ್ಲುವಂತ ಚಾನ್ಸಸ್ ಬಹಳ ಕಂಡಿದೆ ಈ ಒಂದು ಹೈದರಾಬಾದ್ ನಲ್ಲಿ. ಟೋಟಲ್ ಆಗಿ ನನಗೆ ಅನ್ಸುತ್ತೆ ಈ ಒಂದು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ಗೆ ಎನಿ ಕಂಡೀಷನ್ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಚೇಸ್ ಮಾಡ್ತಾರೆ. ಕಮ್ಮಿ ಮೊತ್ತಕ್ಕೆ ಡಿಫೆಂಡ್ ಮಾಡ್ಕೊಂಡು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಕಟ್ ಹಾಕಿ ಫಸ್ಟ್ ಬ್ಯಾಟಿಂಗ್ ಕಟ್ ಹಾಕಿ ಸೆಕೆಂಡ್ ಬ್ಯಾಟಿಂಗ್ ನಲ್ಲಿ ಆರಾಮಾಗಿ ಈಸಿಯಾಗಿ ಚೇಸಿಂಗ್ ಮಾಡಿ ಗೆಲ್ಲುವಂತ ಚಾನ್ಸಸ್ ಕೂಡ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಗೆ ಇರುತ್ತೆ ಫ್ರೆಂಡ್. ಹಾಗಾಗಿ ನಾಳಿನ ಮ್ಯಾಚ್ ಕ್ರೂಷಿಯಲ್, ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಿನ್ನೆ RCB ಕೂಡ ಅದೇ ಆಯ್ತು. ನಾ ಹೇಳಿದ್ದೆ ಆಲ್ಮೋಸ್ಟ್ RCB ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ 100% ಫಿಕ್ಸ್ ಮ್ಯಾಚ್ ಗೆಲ್ಲೋದಂತ. ಈ ಒಂದು ಮ್ಯಾಚ್ ನಲ್ಲೂ ಕೂಡ ಹಾಗೆ ಕಾಣ್ತಾ ಇದೆ. ಅಕಸ್ಮಾತ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ ತಂಡ ಆದ್ರೆ ಅವರು ಬಿಗ್ ಟಾರ್ಗೆಟ್ ಕೊಡ್ಬೇಕು ಮುಂಬೈ ಇಂಡಿಯನ್ಸ್ಗೆ. 260, 280 ಕೊಟ್ಟರೆ ಮಾತ್ರ ಡಿಫೆಂಡ್ ಮಾಡ್ಕೊಳಕ್ಕೆ ಸಾಧ್ಯ ಇರುತ್ತೆ ಹೈದರಾಬಾದ್ ತಂಡಕ್ಕೆ ಫ್ರೆಂಡ್. ಇಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ರೋಹಿತ್ ಶರ್ಮಾ ಕೂಡ ಹೋದನೇ ಮ್ಯಾಚ್ ನಲ್ಲಿ ಫಾರ್ಮ್ ಬಂದಿದ್ದಾರೆ. ಇಲ್ಲಿ ಯಾವ ಕ್ಷಣನೂ ಕೂಡ ಸ್ಫೋಟಕ ಇನ್ನಿಂಗ್ಸ್ ಬರ್ಬೋದು ಮುಂಬೈ ಇಂಡಿಯನ್ಸ್ ಕಡೆಯಿಂದ ಕೂಡ ಬರ್ಬೋದು ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.